ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ನೋಡ್ತಾ ಇದ್ವಿ ಆಯಿತಾ. ಸೊ ಇವತ್ತಿಂದ ಏನು ಮಾಡ್ತೀನಿ ಅಂದರೆ ಕಂಪ್ಲೀಟ್ ನಿಮಗೆ ಪ್ರಿಲಿಮ್ಸ್ ಪಾರ್ಟ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಅಂತಂದರೆ ನನ್ನ ಹತ್ರನೂ ಟೈಮ್ ಇಲ್ಲ, ಸರಿನಾ, ನಾನು ಕೂಡ ಓದಬೇಕಾಗಿದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಮೈನ್ಸ್ ಪಾರ್ಟ್ ಏನೇನು ಸಿಗುತ್ತೆ ಎಲ್ಲ ನಾನು ವೆಬ್ಸೈಟಲ್ಲಿ ಹಾಕಿರ್ತೀನಿ. ಫ್ರೀ ಇತ್ತು ಅಂತಂದರೆ ನೀವೇನಾದರೂ KS ಪ್ರಿಲಿಮ್ಸಲ್ಲಿ ಪಾಸ್ ಮಾಡಿದ್ದು, UPSC ಪ್ರಿಲಿಮ್ಸ್ ಪಾಸ್ ಮಾಡಿ ಮೈನ್ಸು ಕ್ವಾಲಿಫೈ ಆಯಿತು ಅಂದರೆ ನೋಡಪ್ಪ ಎಲ್ಲ ನನ್ನ ವೆಬ್ಸೈಟಲ್ಲಿ ಇರುತ್ತೆ. ಮೈನ್ಸ್ ಪಾರ್ಟ್ ಎಲ್ಲ ಗವರ್ನೆನ್ಸು ಸದ್ಯದ ದಿನಗಳಲ್ಲಿ ಹಾಕ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಮೈನ್ಸ್ ಅವ್ರಿಗೆ ಬರುತ್ತೆ, ಅಲ್ಲಿವರೆಗೂ ನೀವು ಸದ್ಯಕ್ಕೆ ಪ್ರಿಲಿಮ್ಸ್ ಪಾರ್ಟ್ ಮಾತ್ರ ಓದೋಣ, ಸರಿನಾ. ಇನ್ನು ಮಿಕ್ಕಿದ್ದೆಲ್ಲ ನನ್ನ ವೆಬ್ಸೈಟ್ಲೇ ಇರುತ್ತೆ. ಸೊ ಇಲ್ಲಿ ಹೋಗಿ ನೀವು ಓದ್ಕೋಬೋದು ನೀವು, ಆಯಿತಾ. ಬನ್ನಿ ಶುರು ಮಾಡೋಣ. ಹಂಗಾದರೆ ಎಷ್ಟು ಇಂಪಾರ್ಟೆಂಟು ಪ್ರಿಲಿಮ್ಸ್ಗೆ ಅಷ್ಟು ಮಾತ್ರ ಓದೋಣ. ಓಕೆ, ಮೊದಲನೇ ಪಾಯಿಂಟು. ಸೊ ಈಗಾಗಲೇ ನಮ್ಗೆ ಗೊತ್ತು ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ. ಸೊ ಹಾಗಾಗಿ ಒಂದು ಪಾರ್ಲಿಮೆಂಟ್ನ ಆ್ಯಕ್ಟ್ ಮುಖಾಂತರ ತೊಗೊಂಡು ಬಂದಿದ್ದಾರೆ, ಅಂದರೆ ಇಟ್ ಈಸ್ ಅ ಸ್ಟ್ಯಾಚ್ಯುಟರಿ ಬಾಡಿ ಅಲ್ವಾ. ಸೊ ಹಾಗಾಗಿ ಯಾವ ಆ್ಯಕ್ಟ್ ಇದು ಪಾರ್ಲಿಮೆಂಟ್ ಆ್ಯಕ್ಟು ಅಂತಂದರೆ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದಂಗೆ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993ಲಿ ಇನ್ನೊಂದು ಕಮಿಷನ್ ಬಂತು, ಯಾವುದು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದು ಥ್ರೂ ಔಟ್ ಇಂಡಿಯಾ, ಆಯಿತಾ. ಸೊ ಪ್ಲಸ್ ಎಲ್ಲ ಸ್ಟೇಟ್ಗಳಲ್ಲೂ ಒಂದು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಓಪನ್ ಮಾಡಬೇಕು ಅಂತ ಈ ಒಂದು ಆ್ಯಕ್ಟ್ ಮುಖಾಂತರ ಬಂದಂತಹ ಒಂದು ರಿಪೋರ್ಟ್ ಇದು, ಆಯಿತಾ. ಸೊ ಇದ್ರ ಪ್ರಕಾರ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂದು ಫಾರ್ಮ್ ಆಯಿತು, ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಒಂದು ಫಾರ್ಮ್ ಆಯಿತು. ನೆಕ್ಸ್ಟು ಕಂಪೋಸಿಷನ್ ಹೇಳೋದಾದರೆ ಒಬ್ಬರು ಚೇರ್ಮನ್ ಇರ್ತಾರೆ ಪ್ಲಸ್ ಇಬ್ಬರು ಮೆಂಬರ್ಸ್ ಇರ್ತಾರೆ, ಆಯಿತಾ. ಒಬ್ಬ ಚೇರ್ಮನು ಇದನ್ನು ಬರ್ಕೊಳ್ಳೇಬೇಕಾರೆ 1+2 ಅಂತ ಬರ್ಕೊಂಡ್ರು ಓಕೆ. ಒಬ್ಬರು ಚೇರ್ಮನು, ಇನ್ನಿಬ್ಬರು ಮೆಂಬರ್ಸು. ಸೊ ಯಾರು ಅಪಾಯಿಂಟ್ ಮಾಡ್ತಾರೆ ಇವರು ಅಂದರೆ ಗವರ್ನರು, ಸುಮ್ಮನೆ ಅಪಾಯಿಂಟ್ ಮಾಡಲ್ಲ. ಸೊ ಇವ್ರಿಗೆ ಒಬ್ಬರು ರೆಕಮೆಂಡ್ ಮಾಡಬೇಕು. ಸೊ ಯಾರು ರೆಕಮೆಂಡ್ ಮಾಡ್ತಾರೆ ಅಂದರೆ ಒಂದು ಕಮಿಟಿನ ರಚನೆ ಮಾಡ್ತಾರೆ. ಸೊ ಆ ಕಮಿಟಿಲಿ ಯಾರು ಇರ್ತಾರೆ ಅಂತಂದರೆ CM ಅವ್ರು ಇರ್ತಾರೆ, ಸ್ಪೀಕರ್ ಅವ್ರು ಇರ್ತಾರೆ. ಯಾರು ಸ್ಪೀಕರು? ಲೆಜಿಸ್ಲೇಟಿವ್ ಅಸೆಂಬ್ಲಿ ಸ್ಪೀಕರು, ಮತ್ತು ಚೇರ್ಮನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಮತ್ತು ಲೀಡರ್ ಆಫ್ ಅಪೋಸಿಷನ್ ಆಫ್ ದ ಬೋತ್ ದ ಹೌಸಸ್, ಪ್ಲಸ್ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಆಫ್ ಸ್ಟೇಟ್ಸ್. ಸೊ ಇಷ್ಟು ಜನ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಯವರು ಒಂದಷ್ಟು ರೆಕಮೆಂಡೇಶನ್ ಕೊಡ್ತಾರೆ. ನೋಡಿ ಸರ್, ನೀವು ಇವ್ರನ್ನ ಅಪಾಯಿಂಟ್ ಮಾಡಿ ಅಂತ ಅಂದ್ಬಿಟ್ಟು ಒಂದಷ್ಟು ಹೆಸರುಗಳನ್ನ ಲಿಸ್ಟ್ ಮಾಡ್ತಾರೆ. ಸೊ ಅವರು ಮಾಡಿದಂತಹ ಕರ್ತವ್ಯ ಏನಿದೆ ಅಂದರೆ ಜುಡಿಷಿಯರಿಯಲ್ಲಿ ಕರ್ತವ್ಯ ಏನು ಮಾಡಿರ್ತಾರೆ, ಸೊ ಆ ಕರ್ತವ್ಯದ ಮೇರೆಗೆ ಒಂದಷ್ಟು ಕ್ವಾಲಿಫಿಕೇಷನ್ಗಳನ್ನ ನೋಡಿಕೊಂಡು, ಎಕ್ಸ್ಪೀರಿಯನ್ಸ್ಗಳನ್ನ ನೋಡಿಕೊಂಡು ಒಂದಷ್ಟು ಹೆಸರುಗಳನ್ನ ಗವರ್ನರ್ ಅವರಿಗೆ ಕೊಡ್ತಾರೆ. ಸೊ ಇವರು ಕೊಟ್ಟಂತಹ ಅಂದರೆ ಏನು ಕಮಿಟಿ ಮಾಡಿ ಈ ಕಮಿಟಿ ಮುಖಾಂತರ ಬಂದಂತಹ ರೆಕಮೆಂಡೇಶನ್ ಮೇರೆಗೆ ಗವರ್ನರು ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಯಾರನ್ನ? ಚೇರ್ಪರ್ಸನ್ ಮತ್ತು ಮೆಂಬರ್ಸ್ಗಳನ್ನ, ಆಯಿತಾ. ಸರಿ, ನೆಕ್ಸ್ಟು ಟರ್ಮ್ ಬಂದು ಅಪ್ ಟು 3 ವರ್ಷ ಗಂಟ ಕೆಲಸ ಮಾಡಬೇಕು, ಅಥವಾ 70 ವರ್ಷ ಗಂಟ ಅವರು ಆಫೀಸಲ್ಲಿ ಇರ್ಬೋದು. 70 ವರ್ಷ ಆದಮೇಲೆ ರಿಟೈರ್ಮೆಂಟ್ ಸಿಗುತ್ತೆ, ಆಯಿತಾ. ನೆಕ್ಸ್ಟು ಕಂಡೀಷನ್ ಸರ್ವಿಸಸ್ ಬೈ ಓಕೆ. ಎಕ್ಸ್ಟ್ರಾ ಕಂಡೀಷನ್ಸ್ಗಳು ಬೇಕು ಅಂತಂದರೆ ಎಲ್ಲ ಸ್ಟೇಟ್ ಗೌರ್ಮೆಂಟು ಡಿಟರ್ಮೈನ್ ಮಾಡುತ್ತೆ, ಸರಿನಾ. ಓಕೆ, ನೆಕ್ಸ್ಟ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತಂದರೆ ಈಗ ಚೇರ್ಮನ್ಗೆ ಏನಿರಬೇಕು ಕ್ವಾಲಿಫಿಕೇಷನು ಅಂತಂದರೆ ಹಿ ಮಸ್ಟ್ ಬಿ ದ ರಿಟೈರ್ಡ್ ಚೀಫ್ ಜಸ್ಟಿಸ್ ಆರ್ ಹೈಕೋರ್ಟ್ ಜಡ್ಜ್. ಈಗ ಚೇರ್ಮನ್ ಅಂತ ಒಂದು ಪೋಸ್ಟ್ಗೆ ನೀವು ಒಬ್ಬನ ಹೆಸರು ಕೊಡ್ತಾ ಇದ್ದೀರಾ ಅಂತಂದರೆ ಅವ್ರೇನಾಗಿರಬೇಕು ಅಂದರೆ ರಿಟೈರ್ಡ್ ಜಡ್ಜ್ ಆಗಿರಬೇಕು. ಅದು ಕೂಡ ಚೀಫ್ ಜಸ್ಟಿಸ್ ಆಗಿರಬೇಕು. ಹೈಕೋರ್ಟಲ್ಲಿ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಗಿರಬೇಕು, ಇಲ್ಲ ಅಂತಂದರೆ ಹೈಕೋರ್ಟ್ ಜಡ್ಜ್ ಆಗಿದ್ರು ಓಕೆ. ನೆಕ್ಸ್ಟು ಮೆಂಬರ್ಸ್ಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತಂದರೆ ಅವರು ಕೂಡ ರಿಟೈರ್ಡ್ ಆಗಿರಬೇಕು, ಆಯಿತಾ. ರಿಟೈರ್ಡ್ ಅಥವಾ ಸರ್ವಿಂಗ್ ಆಗಿದ್ರು ಓಕೆ. ಹೈಕೋರ್ಟ್ ಜಡ್ಜು, ಆಯಿತಾ. ಸರ್ವಿಂಗ್ ಹೈಕೋರ್ಟ್ ಜಡ್ಜು ಅಥವಾ ರಿಟೈರ್ಡ್ ಹೈಕೋರ್ಟ್ ಜಡ್ಜು, ಇಲ್ಲ ಅಂತಂದರೆ ಡಿಸ್ಟಿಕ್ ಜಡ್ಜ್ಗಳನ್ನೂ ಕೂಡ ಇವರು ಅಪಾಯಿಂಟ್ ಮಾಡಬಹುದು. ಸೊ ಡಿಸ್ಟಿಕ್ ಜಡ್ಜು ಕೂಡ ಅಪಾಯಿಂಟ್ ಮಾಡಬಹುದು, ಆದರೆ ಅವ್ರಿಗೆ ಮಿನಿಮಮ್ ಅಂದರೆ 7 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಂತೆ. ಡಿಸ್ಟಿಕ್ ಅಂದರೆ ಜಡ್ಜ್ ಅಂದರೆ ಜುಡಿಷಿಯರಿ ಆಫೀಸಲ್ಲಿ ಮಿನಿಮಮ್ ಅಂದರೆ ಈ ಜಡ್ಜ್ಗೆ 7 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು ಇನ್ನೊಬ್ಬ ಪರ್ಸನ್ಗೆ ವಿತ್ ಅ ನಾಲೆಡ್ಜ್ ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಹ್ಯೂಮನ್ ರೈಟ್ಸ್ ಮೇಲೆ ಒಂದಷ್ಟು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗಳು ಸಿಕ್ಕಿರಬೇಕು ಅವನಿಗೆ, ಅಂದರೆ ಅವನಿಗೆ ಎಕ್ಸ್ಟ್ರಾ ನಾಲೆಡ್ಜ್ಗಳು ಬೇಕಾಗಿರುತ್ತೆ, ಆಯಿತಾ. ನೆಕ್ಸ್ಟು ರಿಮೂವಲ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ರಿಮೂವಲು ಸೇಮ್ ಲೈಕ್ ಮೆಂಬರ್ಸ್ ಆಫ್ ದ UPSC ಮೆಂಬರ್ಸ್ಗಳನ್ನ ಹೇಗೆ ರಿಮೂವ್ ಮಾಡ್ತಾರೆ ಹಾಗೇ ರಿಮೂವ್ ಮಾಡ್ತಾರೆ. ಸೊ ಹೇಗೆ ರಿಮೂವ್ ಮಾಡ್ತಾರೆ UPSC ಮೆಂಬರ್ಸ್ನ ಅಂದರೆ ನಾರ್ಮಲಾಗಿ ಪ್ರೆಸಿಡೆಂಟ್ ಅವರು ರಿಮೂವ್ ಮಾಡ್ತಾರೆ ಅಲ್ವಾ, ಬರ್ಕೊಳ್ಳಿಬೇಕಾರೆ. ಸೊ ರಿಮೂವಲ್ ಪ್ರೊಸೆಸ್ ಬಂದು ನಿಮ್ಮ ಪ್ರೆಸಿಡೆಂಟ್ ಅವ್ರು ಮಾಡ್ತಾರೆ. ಸೊ ರಿಮೂವಲ್ ಯಾರು ಮಾಡ್ತಾರೆ? ಪ್ರೆಸಿಡೆಂಟ್ ಅವರು. ಯಾವ ರೀತಿ ಮಾಡ್ತಾರೆ ಅಂದರೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ. ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ ಅಂತ ಪ್ರೂವ್ ಆಯಿತು ಅಂತಂದರೆ ಅವನ್ನ ರಿಮೂವ್ ಮಾಡ್ತಾರೆ. ಸೊ ಹಂಗಂದ್ಬಿಟ್ಟು ತಕ್ಷಣ ರಿಮೂವ್ ಮಾಡಿಬಿಡಲ್ಲ. ಕ್ಯಾಪಿಟಿ ಅಂತ ಏನೋ ಬರ್ತಿದ್ದೀನಿ, ಇನ್ಕೆಪಾಸಿಟಿ ಇದು, ಸರಿನಾ, ಏನೋ ಬರ್ತಿದ್ದೀನಿ, ಸರಿನಾ. ಸುಮ್ಮನೆ ರಿಮೂವ್ ಮಾಡಲ್ಲ. ಸೊ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಫಸ್ಟು ಸುಪ್ರೀಂ ಕೋರ್ಟ್ ಕೇಳುತ್ತೆ, ಸುಪ್ರೀಂ ಕೋರ್ಟ್ ಅವರ ಜಡ್ಜ್ ಸಾಹೇಬ್ರೆ ಈ ಥರ
ಒಬ್ಬನ ರಿಮೂವ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿದೆ ನನ್ನ ಹತ್ರ. ಸೊ ಅವರು ಒಂದು ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿಯಿಂದ ಕಾರಣದಿಂದಾಗಿ ಅವನ್ನ ರಿಮೂವ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ದಯವಿಟ್ಟು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ಹೇಳಿ ಅಂತ ಹೇಳುತ್ತೆ. ಸೊ ಪ್ರೆಸಿಡೆಂಟ್ ಹೇಳಿದಂಥ ಮಾತುಗಳನ್ನ ಕೇಳಿಕೊಂಡು ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಮಾಡುತ್ತೆ, ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಸೊ ಅಕಸ್ಮಾತ್ ಆ ಇನ್ವೆಸ್ಟಿಗೇಷನ್ಲಿ ಅಕಸ್ಮಾತು ಅವ್ರು ಏನಾದರೂ ಪ್ರೂವ್ ಆಯಿತು ಅಂತ ತಿಳ್ಕೊಳ್ಳಿ, ಅಂದರೆ ಇವರು ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ ಏನಿದೆ ಇದು ಕರೆಕ್ಟಾಗಿದೆ, ಅಂದರೆ ಅವರು ಆ ಆಫೀಸಲ್ಲಿ ಕೂರೋದಕ್ಕೆ ಯೋಗ್ಯರಲ್ಲ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಏನಾದ್ರು ಹೇಳ್ತು ಅಂತಂದರೆ ಪ್ರೆಸಿಡೆಂಟ್ ಅವರು ಈಚೆ ಹೊಡೆದು ಕಳಿಸ್ತಾರೆ. ಆಯಿತಾ? ಸೊ ಗೊತ್ತಿರಲಿ, ಅಪಾಯಿಂಟ್ಮೆಂಟ್ ಮಾಡೋದು ಗವರ್ನರ್ ಅವರು ಅಪಾಯಿಂಟ್ ಮಾಡ್ತಾರೆ. ಇಲ್ಲಿದೆ ನೋಡಿ, ಅಪಾಯಿಂಟ್ ಮಾಡೋದು ಗವರ್ನರ್ ಅವರು. ಹಾಗಂದ ಮಟ್ಟಿಗೆ ಗವರ್ನರ್ ಅವರು ರಿಮೂವ್ ಮಾಡಬೇಕು ಅಂತಲ್ಲ. ಸೊ ಗವರ್ನರ್ ರಿಮೂವ್ ಮಾಡೋದಿಲ್ಲ, ಇಲ್ಲಿ ರಿಮೂವ್ ಮಾಡೋದು ಯಾರು? ಪ್ರೆಸಿಡೆಂಟ್ ಅವರು. ಪ್ರೂವ್ಡ್ ಮಿಸ್ಬಿಹೇವಿಯರ್ ಆಗಿರಬೇಕು ಮತ್ತು ಇನ್ಕೆಪಾಸಿಟಿ, ಅದು ಕೂಡ ಸುಪ್ರೀಂ ಕೋರ್ಟ್ ಹೇಳಬೇಕು. ಅಂದರೆ ಸುಪ್ರೀಂ ಕೋರ್ಟ್ ಇನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅವರು ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ ಅಂತ ಗೊತ್ತಾದರೆ ಪ್ರೆಸಿಡೆಂಟ್ ಅವರು ರಿಮೂವ್ ಮಾಡ್ತಾರೆ. ಆಯಿತಾ? ಸೊ ನೆಕ್ಸ್ಟ್ ಅಕಸ್ಮಾತ್ ಅವ್ರು ರಿಸೈನ್ ಮಾಡ್ತು ಅಂತಂದರೆ ರೆಸಿಗ್ನೇಷನ್ ಲೆಟರ್ನ ಹೋಗಿ ಗವರ್ನರ್ ಕೈಲಿ ಕೊಡ್ತಾರೆ. ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು ಅಂದರೆ ಹೌದು ಮಾಡಬಹುದು. ಅಂತಂದರೆ ಈಗ ನಾರ್ಮಲಾಗಿ 65 ವರ್ಷ ಇರುತ್ತೆ, 3 ವರ್ಷ ಟರ್ಮ್ ಇರುತ್ತೆ, 68 ವರ್ಷ ಆಗಿರುತ್ತೆ. ಬಟ್ ಇನ್ನೂ 2 ವರ್ಷ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅಂದರೆ ಮಾಡ್ಬೋದು. 70 ವರ್ಷ ಗಂಟ ಅವ್ರು ಕೆಲಸ ಮಾಡ್ಬೋದು. ಮತ್ತು ಫರ್ದರ್ ಎಂಪ್ಲಾಯ್ಮೆಂಟ್ ನೋಡಿ, ರಿಟೈರ್ಡ್ ಆದಮೇಲೆ ಯಾವುದೇ ಕಾರಣಕ್ಕೂ ಅವರು ಫರ್ದರ್ ಎಂಪ್ಲಾಯ್ಡ್ ಆಗಬಾರ್ದು. ಅಂದರೆ ಸ್ಟೇಟ್ ಗೌರ್ಮೆಂಟ್ ಅಂಡರ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಲಿ ಯಾವುದೇ ಕಾರಣಕ್ಕೂ ಅವರು ಬೇರೆ ಒಂದು ಗೌರ್ಮೆಂಟ್ ಕೆಲಸನ ತಗೊಳಕ್ಕಾಗೋದಿಲ್ಲ. 70 ವರ್ಷ ಆದಮೇಲೆ ಕಂಪ್ಲೀಟ್ಲಿ ರಿಟೈರ್ಡ್ ಅಂತಲೇ ಅರ್ಥ. ನೆಕ್ಸ್ಟು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕ್ಯಾನ್ ಇಂಕ್ವೈರ್ ಇಂಟು ದ ವೈಲೇಷನ್ ಆಫ್ ದ ಹ್ಯೂಮನ್ ರೈಟ್ಸ್ ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ದ ಸಬ್ಜೆಕ್ಟ್ ಮೆನ್ಷನ್ ಇನ್ ದ ಸ್ಟೇಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. ಗೊತ್ತಿರಲಿ, ಸುಮ್ಮನೆ ಎಲ್ಲ ವಿಷಯಕ್ಕೂ ಇವರು ಕೈ ಹಾಕೋದಿಲ್ಲ. ಯಾವುದು ಅಂತಂದರೆ ಸ್ಟೇಟು ಮತ್ತು ಕನ್ಕರೆಂಟ್ ಲಿಸ್ಟಲ್ಲಿ ಏನೇನು ಕೆಲಸ ಆಗಿರುತ್ತೋ, ಏನೇನು ವೈಲೇಷನ್ ಆಗಿರುತ್ತೋ ಹ್ಯೂಮನ್ ರೈಟ್ಸು, ಅದನ್ನು ಮಾತ್ರ ಎನ್ಕ್ವೈರಿ ಮಾಡುತ್ತೆ. ಸೊ ಅದು ಕೂಡ ನಿಮ್ಮ 7th ಶೆಡ್ಯೂಲ್ ಅಂಡರ್ಲಿ ಬರುತ್ತೆ ನೋಡಿ, ಈ ಸ್ಟೇಟ್ ಮತ್ತು ಕನ್ಕರೆಂಟ್ ಲಿಸ್ಟು. ಅದ್ರದ್ದು ಮಾತ್ರ ಅವರು ಅಂದರೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಆಯಿತಾ? ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಯೂನಿಯನ್ ಲಿಸ್ಟು ಮತ್ತು ಸ್ಟೇಟು ಮತ್ತು ಕನ್ಕರೆಂಟ್ ಲಿಸ್ಟ್ ಮೂರೂ ಲಿಸ್ಟ್ನ ನಿಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನೋಡ್ಕೊಳ್ಳುತ್ತೆ. ಬಟ್ ಸ್ಟೇಟ್ಗೆ ಕೊಟ್ಟಿರೋದು ಬರೀ ಸ್ಟೇಟ್ ಮತ್ತು ಕನ್ಕರೆಂಟ್ ಲಿಸ್ಟು, ಸರಿನಾ? ನೆಕ್ಸ್ಟು ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993 ಪ್ರೊವೈಡ್ಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಹ್ಯೂಮನ್ ರೈಟ್ಸ್ ಕೋರ್ಟ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಇನ್ ದ ಕನ್ಕರೆನ್ಸ್ ಆಫ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಸೊ ನಿಮ್ಮ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993 ಅಂತ ಏನು ಆ್ಯಕ್ಟ್ ಇದೆ, ಇದು ಎಕ್ಸ್ಟ್ರಾ ಒಂದು ಹೇಳ್ತು ಏನು ಅಂತಂದರೆ ಪ್ರತಿ ಡಿಸ್ಟಿಕ್ಕಲ್ಲಿ ಒಂದು ಹ್ಯೂಮನ್ ರೈಟ್ಸ್ ಕೋರ್ಟ್ನ ಫಾರ್ಮ್ ಮಾಡಿ. ಅದೇ ಸ್ಟೇಟ್ ಗೌರ್ಮೆಂಟ್ ಕೇಳೋದು ನೋಡಪ್ಪ, ಸ್ಟೇಟ್ ಗೌರ್ಮೆಂಟು ಪ್ರತಿ ಡಿಸ್ಟಿಕ್ಕಲ್ಲಿ ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್ನ ಹ್ಯೂಮನ್ ರೈಟ್ಸ್ ಕೋರ್ಟ್ನ ನೀನು ಒಂದು ಎಸ್ಟಾಬ್ಲಿಷ್ ಮಾಡಬೇಕು ವಿತ್ ದ ಪರ್ಮಿಷನ್ ಆಫ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ನ ಒಂದು ಮುಂದಾಳತ್ವದಿಂದ. ಸೊ ಅವ್ರನ್ನ ನೀನು ಇಟ್ಕೊಂಡು ನೀನು ಒಂದು ಡಿಸ್ಟಿಕ್ ಪ್ರತಿಯೊಂದು ನಿಮ್ಮ ಸ್ಟೇಟ್ಗಳಲ್ಲಿ ಎಷ್ಟು ಡಿಸ್ಟಿಕ್ ಇದೆ ಎಲ್ಲಲ್ಲೂ ನೀವು ಒಂದು ಹ್ಯೂಮನ್ ರೈಟ್ಸ್ ಕೋರ್ಟ್ನ ನೀನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಈ ನಿಮ್ಮ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993 ಹೇಳ್ತು. ಸೊ ಇಷ್ಟು ಬಂದು ನಿಮ್ಮ ಕಂಪ್ಲೀಟ್ ಪ್ರಿಲಿಮ್ಸು. ಇಷ್ಟು ಓದ್ಕೊಂಡ್ರೆ ಸಾಕು. ಅಕಸ್ಮಾತ್ ನೀವು ಬರ್ಕೋತಾ ಇರ್ತೀನಿ ಅಂತಂದ್ರೆ ಬರ್ಕೊಂಡ್ರು ಓಕೆ, ಆಯಿತಾ? ನೆಕ್ಸ್ಟು ಏನೇ ತೋರಿಸ್ಬೇಕು ಅಂದ್ಕೊಂಡಲ್ಲ, ಇರಿ ಒಂದು ನಿಮಿಷ. ಓಕೆ, ಇದು ಬಂದು ನನ್ನ ಸಮ್ಮರಿ ಶೀಟು. ಸೊ ಈ ಥರ ಸಮ್ಮರಿ ಶೀಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ಲಿ ಬೈ ಲಿಂಕ್ ಇದೆ. ಸೊ ಅಲ್ಲಿ ಹೋಗಿ ತೊಗೊಳ್ಳಿ. ಜಸ್ಟ್ 2 ಪೇಜಸ್ ಇದೆ. 2 ಪೇಜಸಲ್ಲಿ ಕಂಪ್ಲೀಟ್ ನಿಮ್ಮ ಪ್ರಿಲಿಮ್ಸ್ ಪಾರ್ಟ್ ಮುಗೀತದೆ, ಆಯಿತಾ? ಸೊ ಇಲ್ಲೂ ಹಾಗೆ ಕೊಟ್ಟರೆ ಸೇಮು ನಿಮ್ಮ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993 ಬಂದಂತಹ ಒಂದು ಆ್ಯಕ್ಟ್ ಇದೆ. ಸೊ ಅದರಿಂದ 2 ಕ್ರಿಯೇಷನ್ ಆಗಬೇಕು ಅಂತಿತ್ತು. ಏನು ಅಂತಂದರೆ ನಿಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನು ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಫಾರ್ಮ್ ಆಗಬೇಕು ಅಟ್ ಸ್ಟೇಟ್ ಲೆವೆಲ್, ಆಯಿತಾ? ಒಟ್ಟು 23 ಸ್ಟೇಟು ಈ ಒಂದು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಫಾರ್ಮ್ ಮಾಡ್ಕೊಂಡಿದೆ. ನೆಕ್ಸ್ಟು ಈ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಏನಿದೆ, ಇಟ್ ಇಸ್ ಲೈಕ್ ಅ ವಾಚ್ ಡಾಗ್ ಆಫ್ ಅ ಹ್ಯೂಮನ್ ರೈಟ್ಸ್ ಓನ್ಲಿ ಇನ್ ರೆಸ್ಪೆಕ್ಟ್ ಟು ದ ಸಬ್ಜೆಕ್ಟ್ ಮೆನ್ಷನ್ಡ್ ಇನ್ ದ ಸ್ಟೇಟ್ ಲಿಸ್ಟ್ ಆ್ಯಂಡ್ ಅ ಕನ್ಕರೆಂಟ್ ಲಿಸ್ಟ್, ಆಯಿತಾ? ಆಫ್ ದ 7th ಶೆಡ್ಯೂಲ್ ಇರುವಂತಹ ನಿಮ್ಮ ಸ್ಟೇಟ್ ಲಿಸ್ಟು ಮತ್ತು ಕನ್ಕರೆಂಟ್ ಲಿಸ್ಟ್ ಮೇಲೆ ಮಾತ್ರ ಈ ಒಂದು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಜುರಿಸ್ಡಿಕ್ಷನ್ ಇದೆ ಅಂತ ಅರ್ಥ, ಆಯಿತಾ? ಸೊ ನೆಕ್ಸ್ಟ್ ಅದ್ಬಿಟ್ರೆ ಏನಿದೆ, ಇಫ್ ಎನಿ ಸಚ್ ಕೇಸ್ ಇಸ್ ಆಲ್ರೆಡಿ, ಇದು ಇಂಪಾರ್ಟೆಂಟ್, ಇದು ನಿಮ್ಮ ಸ್ಟೇಟ್ಮೆಂಟ್ ಬೇಸಲ್ಲಿ ಕೇಳುವಂಥ ತುಂಬ ಇಂಪಾರ್ಟೆಂಟ್ ಲೈನ್ ಇದು. ಇಫ್ ಎನಿ ಸಚ್ ಕೇಸಸ್ ಆಲ್ರೆಡಿ ಬೀಯಿಂಗ್ ಇನ್ಕ್ವೈರ್ಡ್ ಬೈ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆರ್ ಎನಿ ಅದರ್ ಸ್ಟ್ಯಾಚ್ಯುಟರಿ ಕಮಿಷನ್
then the state human rights commission does not inquire into that case. ಸಾರಿ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಅಕಸ್ಮಾತ್ ನಿಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನು ಮೊದಲೇ ಯಾವ್ದೀಗ ನಮ್ಮ ಕರ್ನಾಟಕದಲ್ಲಿ ಏನೋ ಒಂದು ವೈಲೇಷನ್ ಆಗಿದೆ ಅಂತ ತಿಳ್ಕೊಳ್ಳಿ, ಅಕಸ್ಮಾತ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆವಾಗಲೇ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದಾಗ ಸ್ಟೇಟ್ ಅವರು ಮಧ್ಯ ಬರಲ್ಲ. ಮತ್ತೆ ಆದರೆ ಹೇಗಿದ್ರು ನೀವು ಕೆಲಸ ಮಾಡ್ತಿದ್ದೀರಾ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನು ಅಕಸ್ಮಾತ್ ಸ್ಟೇಟ್ಗೆ ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡ್ತು ಅಂತಂದರೆ, ಯಾರ್ದೋ ಒಬ್ಬ ಒಂದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಿರುತ್ತೆ. ಸೊ ಆ ಒಂದು ಕೇಸ್ನ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ತೊಗೊಂಡಿರುತ್ತೆ. ಸೊ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನು ಆ ಕೇಸ್ ತೊಗೊಂಡ ತಕ್ಷಣ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಧ್ಯ ಹೋಗೋದಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಾ ಸರ್, ಓಕೆ ಸರ್ ನೀವು ಮಾಡ್ಕೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗುತ್ತೆ, ಅಷ್ಟೇ, ಏನಿಲ್ಲ. ಸೊ ಕಂಪೋಸಿಷನ್ ಬಂತು ಅಂತಂದರೆ ಇಸ್ ಎ ಮಲ್ಟಿ ಮೆಂಬರ್ ಬಾಡಿ, ಚೇರ್ಮನ್ ಮತ್ತು 2 ಮೆಂಬರ್ಸ್ ಇದ್ದಾರಂತೆ. ಅಯ್ಯೋ ಇದೇನು, ಓಕೆ, ಚೇರ್ಪರ್ಸನ್ ಮತ್ತು 2 ಮೆಂಬರ್ಸ್ ಇದ್ದಾರೆ. ಸೊ ಚೇರ್ಮನ್ ಏನಾಗಿರಬೇಕು, ರಿಟೈರ್ಡ್ ಚೀಫ್ ಜಸ್ಟಿಸ್ ಆಗಿರಬೇಕು, ಅದು ಹೈಕೋರ್ಟ್ ಅಥವಾ ಜಡ್ಜ್ ಆಫ್ ಹೈಕೋರ್ಟ್ ಆಗಿದ್ರು, ಓಕೆ, ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಓಕೆ. ನೆಕ್ಸ್ಟು ಮೆಂಬರ್ ಏನಾಗಿರಬೇಕು ಅಂದರೆ ಸರ್ವಿಂಗು ಅಥವಾ ರಿಟೈರ್ಡ್ ಜಡ್ಜ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರಬೇಕು, 7 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆಯಿತಾ. ನೆಕ್ಸ್ಟು ಎ ಪರ್ಸನ್ ಇನ್ನೊಬ್ಬರಿಗೆ ನಾಲೆಡ್ಜ್ ಇರಬೇಕು ಇದ್ರ ಮೇಲೆ. ನೆಕ್ಸ್ಟು ಇದನ್ನು ಯಾರು ಅಪಾಯಿಂಟ್ ಮಾಡ್ತಾರೆ, ಚೇರ್ಮನ್ನ ಮತ್ತು ಮೆಂಬರ್ಸ್ನ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಸೊ ಒಂದು ಕಮಿಟಿನ ರಚನೆ ಮಾಡಿ ಕಮಿಟಿಯ ಒಂದು ರೆಕಮೆಂಡೇಶನ್ ಮುಖಾಂತರ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ ಅಲ್ವಾ. ಯಾರು, CM, ಸ್ಪೀಕರು ಮತ್ತು ಸ್ಟೇಟ್ ಹೋಮ್ ಮಿನಿಸ್ಟ್ರು ಮತ್ತು ಲೀಡರ್ ಆಫ್ ಅಪೋಸಿಷನ್ ಆಫ್ ಬೋತ್ ದ ಹೌಸಸ್. ನೋಡಿ, ಅಕಸ್ಮಾತ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕೆಲವೊಂದು ಸ್ಟೇಟ್ಗಳಲ್ಲಿ ಇರಲ್ಲ, ಆಯಿತಾ. ಬೈ ಕ್ಯಾಮರಲ್ ಲೆಜಿಸ್ಲೇಷನ್ನು ತುಂಬ ಸ್ಟೇಟ್ಗಳಲ್ಲಿ ಕಮ್ಮಿ ಇದೆ ಅಲ್ವಾ. ಸೊ ಹಾಗಾಗಿ ಅಕಸ್ಮಾತ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದ್ರೂ ಕೂಡ ಅಲ್ಲೂ ಕೂಡ ಯಾರು ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ ಅವ್ರನ್ನೂ ಕೂಡ ಈ ಒಂದು ಕಮಿಟಿಗೆ ಜಾಯಿನ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಅದಾದಮೇಲೆ ಅಷ್ಟೇ, ಏನಿಲ್ಲ. ಇನ್ನೊಂದಿದೆ, ಎ ಸಿಟ್ಟಿಂಗ್ ಜಡ್ಜ್ ಆಫ್ ಅ ಹೈಕೋರ್ಟ್ ಆರ್ ಅ ಸಿಟ್ಟಿಂಗ್ ಡಿಸ್ಟ್ರಿಕ್ಟ್ ಜಡ್ಜ್ ಕ್ಯಾನ್ ಬಿ ಅಪಾಯಿಂಟೆಡ್ ಓನ್ಲಿ ಆಫ್ಟರ್ ದ ಕನ್ಸಲ್ಟೇಷನ್ ಆಫ್ ದ ಜಸ್ಟಿಸ್ ಆಫ್ ದ ಹೈಕೋರ್ಟ್, ಓಕೆ. ಅಕಸ್ಮಾತ್ ಸಿಟ್ಟಿಂಗ್ ಈಗಾಗಲೇ ಈಗ ರಿಟೈರ್ಡ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ಓಕೆ, ಆಯಿತಾ. ಅಕಸ್ಮಾತ್ ಕೆಲಸ ಮಾಡ್ತಿರ್ತಾರೆ ನೋಡಿ, ಕೆಲಸ ಮಾಡ್ತಾ ಇರೋರ್ನೇ ತಗೊಂಡೋಗಿ ಈ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹಾಕ್ಬಿಟ್ರು ಅಂತ ತಿಳ್ಕೊಳ್ಳಿ, ಚೇರ್ಮನ್ ಆಗೋ ಅಥವಾ ಮೆಂಬರಾಗಿ ಅಪಾಯಿಂಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಸಿಟ್ಟಿಂಗು ಅಂತಂದರೆ ಕೆಲಸ ಮಾಡ್ತಾ ಇರುವಂತಹ ಜಡ್ಜ್ಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ನೀವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಪರ್ಮಿಷನ್ ಬೇಕಾಗ್ತದೆ. ಸೊ ಆಫ್ಟರ್ ದ ಕನ್ಸಲ್ಟೇಷನ್ ಆಫ್ ದ ಚೀಫ್ ಜಸ್ಟಿಸ್ ಗೊತ್ತಿರಲಿ. ಸೊ ರಿಮೂವಲ್ ಬಂದು ಓನ್ಲಿ ಬೈ ದ ಪ್ರೆಸಿಡೆಂಟ್ ಗೊತ್ತಿರಲಿ, ನಾಟ್ ಬೈ ದ ಗವರ್ನರ್, ಆಯಿತಾ. ಸೊ ಸೇಮ್ ಮ್ಯಾನರ್ ಹ್ಯಾಸ್ ಈ ರಿಮೂವ್ ಫ್ರಮ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಸೇಮ್ ಅಂತಂದರೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿಯಿಂದ, ಅಷ್ಟೇನೇನಿಲ್ಲ. ಸೊ ಟರ್ಮ್ ಬಂತು ಅಂತಂದರೆ 3 ವರ್ಷ ಗಂಟ ಅಂಟಿಲ್ ದೇ ಅಟೈನ್ 70 years ಏಜು. ನೆಕ್ಸ್ಟು ನಾಟ್ ಕ್ವಾಲಿಫೈಡ್ ಫಾರ್ ಫರ್ದರ್ ಪೊಸಿಷನ್ ಅಂಡರ್ ದ ಸ್ಟೇಟ್ ಗೌರ್ಮೆಂಟ್ ಆರ್ ದ ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ಒಂದು ಸತಿ ಅವರು 70 ವರ್ಷ ಆದಮೇಲೆ ಅವ್ರು ರಿಟೈರ್ಡ್ ಅಂತಲೇ ಅರ್ಥ, ಆಯಿತಾ. ಸೊ ಅದು ಬಿಟ್ಟರೆ ಏನಿಲ್ಲ, ಅಷ್ಟೇ, ಏನೇನಿಲ್ಲ. ಪ್ರತಿ ಡಿಸ್ಟಿಕಲ್ಲೂ ಒಂದೊಂದು ಪ್ರತಿ ಡಿಸ್ಟಿಕಲ್ಲೂ ಒಂದೊಂದು ಹ್ಯೂಮನ್ ರೈಟ್ಸ್ ಕೋರ್ಟ್ನ ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಏನಕ್ಕೆ ಅಂದರೆ ಸ್ಪೀಡಿ ಟ್ರಯಲ್ ಅಂತಂದರೆ ಪೆಂಡಿಂಗ್ ಕೇಸ್ಗಳು ಇಟ್ಕೋಬಾರ್ದು, ಬೇಗ ಆಗಲಿ ಹ್ಯೂಮನ್ ರೈಟ್ಸ್ ಮೇಲೆ ಏನೇ ಒಂದು ವೈಲೇಷನ್ ಆದರೂ ಕೂಡ ಕೇಸ್ಗಳು ಬೇಗ ಮುಗಿಲಿ ಅನ್ನೋ ಕಾರಣಕ್ಕೆ. ಅದು ಬಿಟ್ಟರೆ ಹ್ಯೂಮನ್ ರೈಟ್ಸ್ ಕೋರ್ಟ್ ಕ್ಯಾನ್ ಓನ್ಲಿ ಬಿ ಎಸ್ಟಾಬ್ಲಿಷ್ ಇನ್ ಅ ಸ್ಟೇಟ್ ಗೌರ್ಮೆಂಟ್ ವಿತ್ ದ ಕನ್ಸೆಂಟ್ ಆಫ್ ದ ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್. ನೋಡಿ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅವರ ಒಂದು ಪರ್ಮಿಷನ್ ಇಟ್ಕೊಂಡು ಪ್ರತಿಯೊಂದು ಡಿಸ್ಟಿಕಲ್ಲಿ ಇದನ್ನು ಫಾರ್ಮ್ ಮಾಡಿ, ಅಂದರೆ ಹ್ಯೂಮನ್ ರೈಟ್ಸ್ ಕೋರ್ಟ್ಗಳನ್ನ ಫಾರ್ಮ್ ಮಾಡಿ ಅಂತ ಹೇಳಿದೆ. ಸೊ ಅದು ಬಿಟ್ಟರೆ ಅಷ್ಟೇ, ಏನಿಲ್ಲ. ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಂದರೆ ಕೊಡಬೇಕು ಅಂತಿದೆ. ಸೊ ಯಾರು ಒಬ್ಬರು ಮೆಂಬರ್ ಇರ್ತಾರೆ ಅಂದರೆ ವೈಲೇಟ್ ಯಾರು ಆಗಿರುತ್ತೋ ಸೊ ಅವ್ರಿಗೊಬ್ಬೊಬ್ರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕೊಡಿ ಅಂತಿದೆ. ಸೊ ಅದೇನು ಭಾರಿ ಇಂಪಾರ್ಟೆಂಟ್ ಅಲ್ಲ. ಸೊ ಅದು ಬಿಟ್ಟರೆ ಅಷ್ಟೇ, ಕಂಪ್ಲೀಟ್ ಮುಗೀತು. ಇದು ಮೈನ್ಸ್ ಪಾರ್ಟು ಡೀಟೇಲ್ ಆಗಿದೆ, ಸರಿನಾ, ಎಲ್ಲ ಕೂಡ ಡೀಟೇಲ್ ಆಗಿದೆ. ಸೊ ನೋಡಿ, if the National Human Rights Commission or any other statutory commission is already investigating the case, the State Human Rights Commission cannot take it up again. ಸೊ ಡೀಟೇಲ್ ಆಗಿದೆ, ಟೆನ್ಯೂರ್ ಇದೆ, ರಿಮೂವಲ್ ಪ್ರೊಸೆಸ್ ಹೇಗಾಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಸುಪ್ರೀಂ ಕೋರ್ಟ್ ಇನ್ಕ್ವೈರಿ ಮಾಡುತ್ತೆ, ಪ್ರೂವ್ಡ್ ಮಿಸ್ಬಿಹೇವಿಯರ್, ಇನ್ಕೆಪಾಸಿಟಿ, ಸ್ಯಾಲ್ರಿ ಎಲ್ಲ ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ನೋಡಿ, ಸ್ಟೇಟ್ ಲೆಜಿಸ್ಲೇಚರ್ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ, ಅದೊಂದು ಗೊತ್ತಿರಲಿ. ಅದು ಬಿಟ್ಟರೆ ಇಟ್ಸ್ ಎನ್ ಇಂಡಿಪೆಂಡೆಂಟ್ ಸ್ಟೇಟ್ ಲೆವೆಲ್ ಬೇಡ. ಎನ್ಕ್ವೈರಿ ಸುಮೋಟೋ ಇದೆ, ಎಲ್ಲ ನೀವು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನೋಡಿದ್ರೆ ಅರ್ಥ ಆಗಿರುತ್ತೆ ನಮಗೆ, ಆಯಿತಾ. ಜೈಲನ್ನ ವಿಸಿಟ್ ಮಾಡ್ತಾರೆ, ಲೀಗಲ್ ಸೇಫ್ ಗಾರ್ಡು, ಪ್ರಮೋಷನ್ನು, ಓಕೆ, ಸಪೋರ್ಟ್ NGO, ಅದರ್ ಫಂಕ್ಷನ್ಸು, ವರ್ಕಿಂಗ್ ಇದೆ, ಪವರ್ಸ್ ಇದೆ, ಹೈಕೋರ್ಟ್ ಹ್ಯೂಮನ್ ರೈಟ್ಸ್ ಕೋರ್ಟು. ಅದು ಬಿಟ್ಟರೆ ದ ಸ್ಟೇಟ್ ಅಪಾಯಿಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಡ್ವೊಕೇಟ್ ಆ್ಯಸ್ ಎ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹ್ಯಾಂಡಲ್ ಹ್ಯೂಮನ್ ರೈಟ್ಸ್ ಕೇಸಸ್ ಬೇಡ ನಮಗೆ ಈಗ ಸದ್ಯಕ್ಕೆ.
ಅದು ಬಿಟ್ಟರೆ ಅಷ್ಟೇ, ಇದೆಲ್ಲ ಇನ್ನು ಮಿಕ್ಕಿದ್ದೆಲ್ಲ ಮೇನ್ಸ್ ಪಾರ್ಟು. ಇದೊಂದು ಪ್ರಿಲಿಮ್ಸ್ ಪಾರ್ಟ್ ಇಲ್ಲೊಂದು ಹಾಕಿದ್ದೀನಿ. ಬಿಫೋರ್ 2019 ಆಫ್ಟರ್ 2019 ಅಮೆಂಡ್ಮೆಂಟ್ ಆದಮೇಲೆ ಅದನ್ನು ಹೇಳ್ಬಿಡ್ಲಾ? ಬೇಡ ಬಿಡಿ, ನೀವು ಓದ್ಕೊಳ್ಳಿ ಇದನ್ನು, ಫ್ರೀ ಆಯಿತು ಅಂತಂದರೆ. ಅಂದರೆ ಒಂದು ಅಮೆಂಡ್ಮೆಂಟ್ ಮಾಡಿದ್ರು 2019 ಈ ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್ ಇಂಡಿಯಾ ಅದಕ್ಕೋಸ್ಕರ ಒಂದು ಅಮೆಂಡ್ಮೆಂಟ್ ಮಾಡಿದ್ರು 2019. 19 ಏನಿತ್ತು ಅಂತಂದರೆ ಹೇಳ್ಬಿಡ್ತೀನಿ ಬಿಡಿ. 19 ಏನಿತ್ತು ಅಂತಂದರೆ 19ಕ್ಕಿಂತ ಮುಂಚೆ ಏನಿತ್ತು ಅಂತಂದರೆ ಈ ಚೇರ್ಮನ್ ಪೋಸ್ಟ್ಗೆ ಬರೀ ಎಕ್ಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾತ್ರ ಎಲಿಜಿಬಲ್ ಆಗಿದ್ರು, ಆಯಿತಾ. ಅದು ಬಿಟ್ಟರೆ ಈಗ ಏನಾಗಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಆಗಬಹುದು. ಅಲ್ಲಿ ಬರೀ ಚೀಫ್ ಜಸ್ಟಿಸ್ ಮಾತ್ರ ಅಂತಲ್ಲ, ನಾರ್ಮಲ್ ಜಡ್ಜು ಕೂಡ ಆಗ್ಬೋದು. ಸೊ ಮೆಂಬರ್ಸ್ ಮೊದಲು ಇಬ್ಬರಿದ್ರು, ಈಗ 3 ಜನ ಆಗಿದ್ದಾರೆ. ಅದರಲ್ಲೂ ಕೂಡ ಒಬ್ಬರು ವುಮೆನ್ ಆಗಿರಬೇಕು. 33% ರಿಸರ್ವೇಷನ್, ಹೌದಲ್ವಾ. ಸೊ ಎಕ್ಸ್ ಆಫೀಸು ಬೇಡ ನಮಗೆ, ಅದು ಟರ್ಮ್ ಆಫ್ ಆಫೀಸು ಮೊದಲು 5 ವರ್ಷ ಇತ್ತು, ಈಗ ಅದನ್ನು 3 ವರ್ಷ ಮಾಡಿದ್ದಾರೆ. ಸೊ ಅಪಾಯಿಂಟ್ಮೆಂಟನ್ನು ತೊಗೊಂಬಂದರು. ನೆಕ್ಸ್ಟು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಪರ್ಸನ್ ಹೇಳೋದಾದರೆ ಅಲ್ಲೂ ಕೂಡ ಓನ್ಲಿ ಎಕ್ಸ್ ಚೀಫ್ ಜಸ್ಟಿಸ್ ಅಥವಾ ಹೈಕೋರ್ಟ್ ಜಡ್ಜ್ ಮಾತ್ರ, ಸಾರಿ ಎಕ್ಸ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಮಾತ್ರ ಇದ್ದರು, ಅಂದರೆ ಚೀಫ್ ಜಸ್ಟಿಸ್ಗಳು ಮಾತ್ರ ಅಂತಿತ್ತು. ಬಟ್ ಈಗ ನಾರ್ಮಲ್ ಜಡ್ಜು ಕೂಡ ಆಗಬಹುದು. UT ಅಂತ ಹೇಳೋದಾದರೆ ಕಂಪ್ಲೀಟ್ಲಿ, ಅಂದರೆ ನಿಮ್ಮ ಯೂನಿಯನ್ ಟೆರಿಟರಿ ಹ್ಯೂಮನ್ ರೈಟ್ಸ್ ಅಂತ ಬಂತು ಅಂದರೆ ಕಂಪ್ಲೀಟ್ಲಿ ಹ್ಯಾಂಡಲ್ ಬೈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಓನ್ಲಿ ಅಂತಿತ್ತು. ಬಟ್ ಈಗ ಡೆಲ್ಲಿ ಬಿಟ್ಟು ಇನ್ನು ಮಿಕ್ಕಿದ ಒಂದು ಎಲ್ಲ UTಗಳೇನಿದೆ ಅದನ್ನು ಪಕ್ಕದ ಒಂದು ರಾಜ್ಯಗಳು ಹ್ಯಾಂಡಲ್ ಮಾಡಬಹುದು. ನೆಕ್ಸ್ಟು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸೆಕ್ರೆಟರಿ ಜನರಲ್ಲು, ಸೊ ಇವ್ರಿಗೆಲ್ಲ ಲಿಮಿಟೆಡ್ ಪವರ್ ಇದೆ. ಈಗ ಫುಲ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಫಿನಾನ್ಷಿಯಲ್ ಪವರ್ ಕೊಟ್ಟಿದೆ. ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸೆಕ್ರೆಟರಿ ಹೇಳೋದಾದರೆ ಮೊದಲು ಲಿಮಿಟ್ ಇತ್ತು, ಬಟ್ ಈಗ ಫುಲ್ ಪವರ್ ಕೊಟ್ಟಿದ್ದಾರಂತೆ. ಸೊ ಇದೊಂದು ಅಮೆಂಡ್ಮೆಂಟ್ ನೋಡ್ಕೊಳ್ಳಿ. ಅದು ಬಿಟ್ಟರೆ ಅಷ್ಟೇ, ಏನಿಲ್ಲ, ಕಂಪ್ಲೀಟ್ಲಿ ಮುಗೀತು. ಇದೇ ರೀತಿ ನೆಕ್ಸ್ಟ್ ಟಾಪಿಕಲ್ಲಿ ನಾನು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್, ಇದು ಕೂಡ ಇಷ್ಟೇ ಚಿಕ್ಕ ಟಾಪಿಕ್ ಇದೆ, ಪಟ್ ಅಂತ ಮುಗಿಸ್ಕೊಡ್ತೀನಿ. ರಿವಿಷನ್ ಮಾಡ್ಕೊಳ್ಳಿ, ಪ್ರಿಮ್ಸ್ ಚೆನ್ನಾಗಿ ಮಾಡಿ, ಆಯಿತಾ. ಸೊ ಈ ಥರ ಸಮ್ಮರ್ ಶೀಟ್ಗಳು ಬೇಕು ಅಂದರೆ ನೋಡ್ರಪ್ಪ, ನಾನು ಕಾಂಟ್ಯಾಕ್ಟ್ ಮಾಡಿ. ಎಲ್ಲಿ ಹೊರ್ಟೋಯ್ತು ಅಥವಾ ಸಮ್ಮರ್, ನೋಡಿ ಇದು ಕಂಪ್ಲೀಟ್ಲಿ ನನ್ನ ಸಮ್ಮರ್ ಶೀಟು ಬೇಕು ಅಂತಂದರೆ ನೋಡಿ 2 ಪೇಜಲ್ಲಿ ಕಂಪ್ಲೀಟ್ಲಿ ಮುಗ್ದಿದೆ. ಈ ಥರ ಬೇಕು ಅಂತಂದರೆ ಮೆಸೇಜ್ ಹಾಕಿ, ನಿಮ್ಗೆ ಬರುತ್ತೆ, ಸರಿನಾ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.